ನೋಡ್ರಿ ಇದು ಯಾವ ಲೇಔಟ್ ಅಲ್ಲ ರೀ ಇದು 31 ಎಕರೆಲ್ಲಿ ಮಾಡಿರುವಂತಹ ಒಂದು ದೊಡ್ಡ ಟೌನ್ಶಿಪ್ ಅಂತಾನೆ ಕೂಡ ಕರಿಬಹುದು. 342 ಸೈಟ್ ಇದೆ ಅಂಡ್ ಇದಿಷ್ಟಕ್ಕೆ ನಿಲ್ಲಲ್ಲ ತಾನೇ ಇದು? ಇಲ್ಲ ಸರ್, ಇನ್ನ ಎಷ್ಟಾಗುತ್ತೆ? 42 ಪ್ಲಸ್ ಇನ್ನು 90 ಪ್ಲಾಟ್ಸ್ ಬರುತ್ತೆ. ಇದು ಪ್ಲಾನಿಂಗ್ ಕಾಪಿ, ಇದು MPA ಇಂದ ಅಪ್ರೂವ್ಡ್ ಆಗಿರೋದು, ಮಾಲೂರ್ ಪ್ಲಾನಿಂಗ್ ಅಥಾರಿಟಿ ಇಂದ ಅಪ್ರೂವ್ ಆಗಿರುವಂತ ಕಾಪಿ. ಸೊ ಅದಾಯ್ತು, ರಿಜಿಸ್ಟ್ರೇಷನ್ ಆಯ್ತು. ಇನ್ನೇನ್ ಬೇಕು ಸರ್? ಏಕಾತಾನೆ ಆಗಾದ್ರೆ ಕಂಪ್ಲೀಟ್ ಆಗಿ? ಕಂಪ್ಲೀಟ್ ಎ ಖಾತಾ, ಇಂಡಿವಿಜುವಲ್ ಈ ಖಾತಾ ಪ್ರೊವೈಡ್ ಮಾಡ್ತೀವಿ. ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ರೆರಾ ಅಪ್ರೂವ್ಡ್ ಪ್ರಾಜೆಕ್ಟ್, ಅದು ಗೇಟೆಡ್ ಕಮ್ಯುನಿಟಿ ತರ ಇರುವಂತ ಈ ಲೇಔಟ್ ಅಲ್ಲಿ ನೀವು ಪ್ಲಾಟ್ ತಗೊಂಡಿಲ್ಲ ಅಂತಂದ್ರೆ ನಭೂತೋ ನ ಭವಿಷ್ಯತಿ. 100% ಇಂಥ ಪ್ರೈಸ್ಗೆ ಇಂಥದ್ದು ಇನ್ನು ಫ್ಯೂಚರ್ ಅಲ್ಲಿ ಸಿಗುತ್ತೆ ಅಂತ ನಾವೇ ಗ್ಯಾರಂಟಿ ಕೊಡಕ್ಕಾಗಲ್ಲ. ಆಫ್ಟರ್ 1 ಮಂತ್ ಬಂದ್ರೆ ಈ ರೇಟ್ ಇರುತ್ತೆ ಅಂತ ಕೂಡ ನಾನು ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಚಾನ್ಸೇ ಇಲ್ಲ ಬಿಡಿ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ ಕನ್ನಡಕೂರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಲೇಔಟ್ ಅಲ್ಲ ರೀ, ಒಂದು ಟೌನ್ಶಿಪ್ ಇನ್ಫಾರ್ಮೇಶನ್ ಜೊತೆ. ಹೌದು ನೋಡಿ, ಒಂದು 100-150 ಸೈಟ್ ಇದ್ರೆ ಅದನ್ನ ಒಂದು ಲೇಔಟ್ ಅಂತ ಕರಿಬಹುದು. ಆದ್ರೆ ಇವತ್ತು ನಾನು ನಿಮ್ಗೆ ತರ್ತಾ ಈ ಟೌನ್ಶಿಪ್ ಅಲ್ಲಿ ನೋಡಿ, ಇಲ್ಲಿ 342 ಸೈಟ್ಸ್ ಗಳು ಅವೈಲೇಬಲ್ ಇದೆ ವೀಕ್ಷಕರ. ಅಂದ್ಮೇಲೆ ಇದು ಟೌನ್ಶಿಪ್ ತಾನೆ, ಆದ್ರೆ ಈ ಟೌನ್ಶಿಪ್ ನಾನು ನಿಮ್ಗೆ ಲೇಔಟ್ ರೇಟ್ ಅಲ್ಲಿ ತಗೊಂಡ್ ಬರ್ತಾ ಇದ್ದೀನಿ. ಹೌದು, ಅಂಡ್ ಇದನ್ನ ನಮಗೆ ಪರಿಚಯ ಮಾಡ್ಕೊಡ್ತಾ ಇರೋಂಥವ್ರು ನಮ್ಮ ಟ್ರಸ್ಟ್ ವರ್ತಿ ಗ್ರೂಪ್ ಅವರು. ಟ್ರಸ್ಟ್ ವರ್ತಿ ಗ್ರೂಪ್ ಜೊತೆ ಮುಂಚೆನೂ ಕೂಡ ಅನೇಕ ವಿಡಿಯೋಸ್ ಗಳನ್ನ ಮಾಡಿದ್ದೀನಿ, ಎಲ್ಲಾ ಕಡೆನೂ ಕೂಡ ಲೇಔಟ್ ಅನ್ನು ತಗೊಂಡ್ಬಂದಿದ್ರೆ. ಇವತ್ತು ಬೆಂಗಳೂರಲ್ಲಿ ನಿಜವಾಗ್ಲೂ ಕೂಡ ಒಬ್ಬರನ್ನ ಟ್ರಸ್ಟ್ ಮಾಡಬಹುದು ನೀವು. ಟ್ರಸ್ಟ್ ವರ್ದಿ ಕಂಪನಿ ಅಂದ್ರೆ ಅದು ನಮ್ಮ ಟ್ರಸ್ಟ್ ವರ್ತಿ ಗ್ರೂಪ್ ಅವರು. ಸೊ ಅವರು ಇವತ್ತು ಒಂದು ಟೌನ್ಶಿಪ್ ಅನ್ನ ಲೇಔಟ್ ಬೆಲೆಯಲ್ಲಿ ತಗೊಂಡ್ ಬರ್ತಾ ಇದ್ದಾರೆ. ಹಾಗಾದ್ರೆ ಇದು ಎಲ್ಲಿದೆ, ಏನ್ ಕತೆ ಅಂತ ತಿಳ್ಕೊಳ್ಳೋದಕ್ಕೆ ನಮ್ ಜೊತೆ ತೇಜಸ್ವಿನಿ ಮೇಡಮ್ ಇದ್ದಾರೆ. ಅಂಡ್ ಈ ಲೇಔಟ್ ನ ಹೆಸರು ಬಂದ್ಬಿಟ್ಟು ಸ್ನೈಕಾನ್ ಯುನೈಟೆಡ್ ಸೆರೆನಿಟಿ. ಮೇಡಮ್ ಬನ್ನಿ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಿಜವಾಗ್ಲೂ ಕೂಡ ಒಂದು ಖುಷಿ ಆಗುತ್ತೆ, ನಿಮ್ ಜೊತೆ ನಾನು ಮುಂಚೆನೂ ಕೂಡ ವರ್ಕ್ ಮಾಡ್ತಾ ಇದ್ದೀನಿ. ಅದೆಷ್ಟೋ ಲೇಔಟ್ಸ್ ಗಳನ್ನೆಲ್ಲ ತಗೊಂಡ್ ಬರ್ತಾನೆ ಇದ್ದೀರಾ, ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿರೋ ಲೇಔಟ್ಗಳು. ಅಂಡ್ ಎಲ್ಲವೂ ಕೂಡ ಸೋಲ್ಡ್ ಔಟ್ ಆಗ್ತಾ ಇದೆ. ಡೆಫಿನೆಟ್ಲಿ ನಿಮ್ಮನ್ನ ಟ್ರಸ್ಟ್ ವರ್ತಿ ಅಂತ ಕರಿಬಹುದು ಇವಾಗ, ಅಲ್ವಾ? ಒಳ್ಳೆ ಹೆಸರು ಇಟ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಮೇಡಮ್ ಫಸ್ಟ್ ಸ್ವಲ್ಪ ಆ ಕಡೆ ಹೋಗ್ಬಿಡಿ, ತೋರಿಸ್ಬಿಡೋಣ ನಮ್ಮ ವೀಕ್ಷಕರೇ. ನೋಡ್ರಿ ಇದು ಯಾವ ಲೇಔಟ್ ಅಲ್ಲ ರೀ ಇದು? 31 ಎಕರೆಲ್ಲಿ ಮಾಡಿರುವಂತಹ ಒಂದು ದೊಡ್ಡ ಟೌನ್ಶಿಪ್ ಅಂತಾನೆ ಕೂಡ ಕರಿಬಹುದು. 342 ಸೈಟ್ ಇದೆ ಅಂಡ್ ಇದಿಷ್ಟಕ್ಕೆ ನಿಲ್ಲಲ್ಲ ತಾನೇ ಇದು? ಇಲ್ಲ ಸರ್, ಇನ್ನ ಎಷ್ಟಾಗುತ್ತೆ? 42 ಪ್ಲಸ್ ಇನ್ನು 90 ಪ್ಲಾಟ್ಸ್ ಬರುತ್ತೆ ಸರ್. ಇನ್ನ 90 ಸೈಟ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ನೋಡಿ ಎಷ್ಟು ದೊಡ್ಡದಿರಬಹುದು, ನೀವೇ ಯೋಚನೆ ಮಾಡಿ. ಮೇಡಮ್ ಫಸ್ಟ್ ನಾನು ಕೇಳುವಂತದ್ದು ಸ್ನೈಕಾನ್ ಯುನೈಟೆಡ್ ಸೆರೆನಿಟಿ, ಇದು ಎಲ್ಲಿ ಬರುತ್ತೆ, ಯಾವ ಜಾಗದಲ್ಲಿ ಇದೀವಿ ನಾವು? ಇದು ಹೊಸಕೋಟೆಯಿಂದ ಮಾಲೂರು ಸರ್. ಮಾಲೂರು ಅಂದ್ರೆ ಎಕ್ಸಾಕ್ಟ್ ಮಾಲೂರ್ ಅಲ್ಲ, ಮಾಲೂರು ರೋಡ್. ಇವಾಗ ನೀವೇ ನೋಡ್ತಿದ್ದಂಗೆ ನೀವು ಎಂಟ್ರಿ ಆಗಿದ ತಕ್ಷಣ ಮಾಲೂರ್ ಅಂತ ಅನ್ಸದೇ ಇಲ್ಲ. ಯಾವ್ದೋ STR ಯಾವ್ದೋ ಹೈವೇ ಹೋಗ್ತಿದೀವಿ ಅನ್ಸುತ್ತೆ. ಖಂಡಿತ ಅನ್ಸೋದಲ್ಲ ಸರ್, ಇದು 100% ಹೈವೇನೆ. ಮಾಲೂರ್ ಹೈವೇ ನೋಡ್ಕೊಂಡ್ ಬಂದ್ರಿ ಅಲ್ವಾ? ಫುಲ್ CC ರೋಡ್ಸ್, 80 ಫೀಟ್ ರೋಡ್, ರಿಂಗ್ ರೋಡ್, ಎಲ್ಲದಕ್ಕೂ ಅಟ್ಯಾಚ್ಡ್ ಆಗಿರೋದೆ. ನಮ್ಮ ಪ್ರಾಜೆಕ್ಟ್ ಮುಂದೆ ಇರೋದೇ ಕೂಡ ರಿಂಗ್ ರೋಡ್. ಕರೆಕ್ಟ್. ನೋಡಿ ಸುತ್ತಮುತ್ತಲು ದೊಡ್ಡ ಇಂಡಸ್ಟ್ರಿಯಲ್ಸ್ ಏರಿಯಾಗಳಿರ್ಬೋದು, ದೊಡ್ಡ ರೋಡ್ ಇರ್ಬೋದು. STR ಅವರು ನಮ್ಮ ಕೇರ್ಪುರಮಿಂದ ಹೊಸಕೋಟೆ ಆ ಕಡೆ ಮುಂದೆ ಬರ್ತಿದ್ದಂಗೆ ಇದು ನಮಗೆ ವೈಟ್ ಫೀಲ್ಡ್ ಇರ್ಬೋದು, ಸರ್ಜಾಪುರ ಇರ್ಬೋದು, ಹೊಸಕೋಟೆ, ಕೇರ್ಪುರಮು, ಪ್ರತಿಯೊಂದು ಕಡೆ ಮಾಲೂರು, ಎಲ್ಲಾ ಕಡೆಗೂ ಕನೆಕ್ಟಿವಿಟಿ ಇರುವಂತ ಲೇಔಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ನಿಂತ್ಕೊಂಡು ಮಾತಾಡೋ ಬದಲು ಸ್ವಲ್ಪ ಲೇಔಟ್ ಒಳಗಡೆ ಓಡಾಡ್ಕೊಂಡು ಮೇಡಮ್ ಕನೆಕ್ಟಿವಿಟಿ ಯಾವ ತರ ಇದೆ, ಎಲ್ಲೆಲ್ಲಿಂದ ಕನೆಕ್ಟಿವಿಟಿ ಸಿಗುತ್ತೆ, ಎಲ್ಲೆಲ್ಲಿ ಹೋಗುತ್ತೆ, ಪ್ರತಿಯೊಂದು ತಿಳ್ಕೊಂಡು ಚೆನ್ನಾಗಿರುತ್ತೆ ತಾನೆ. ಸೊ ಬನ್ನಿ ವೀಕ್ಷಕರೇ, ಕನೆಕ್ಟಿವಿಟಿ ಬಗ್ಗೆ ತಿಳಿಸಿ. ಆಬ್ವಿಯಸ್ಲಿ ಇದು ಟೌನ್ಶಿಪ್ ತುಂಬಾ ದೊಡ್ಡದಾಗಿದೆ, ಇದ್ರ ಬಗ್ಗೆನೂ ಮಾತಾಡೋದಿರುತ್ತೆ, ಬಟ್ ಆಮೇಲೆ ಮಾತಾಡೋಣ. ಫಸ್ಟ್ ಎಲ್ಲೆಲ್ಲಿಂದ ಬರ್ಬೋದು, ಎಲ್ಲೆಲ್ಲಿ ಹೋಗಬಹುದು, ರೋಡ್ ಕನೆಕ್ಟಿವಿಟಿ. ನೋಡಿ ಇಷ್ಟೊಂದು ರೋಡ್ಗಳಿದೆ, ಸೊ ಯಾವ್ಯಾವ ರೋಡು ಎಲ್ಲೆಲ್ಲಿ ಹೋಗುತ್ತೆ ಸ್ವಲ್ಪ ನಮ್ಗೆ ಎಕ್ಸ್ಪ್ಲೇನ್ ಮಾಡಿ ಮೇಡಮ್. ಸರ್ ಇದು ಬಂದು KR-ಪುರಂ, ITPL, ವೈಟ್ ಫೀಲ್ಡ್, ಹೊಸಕೋಟೆಯಿಂದ ಸ್ಟ್ರೈಟ್ ಮಾಲೂರು ಡೈರೆಕ್ಟ್ ಆಗಿ. ರಿಂಗ್ ರೋಡ್ ಕನೆಕ್ಟಿವಿಟಿ ಬಂದಿರೋದ್ರಿಂದ ನಿಮ್ಗೆ ಕಂಪ್ಲೀಟ್ CC ರೋಡ್ಸ್. ಫಸ್ಟ್ ಎಲ್ಲ ರಿಂಗ್ ರೋಡ್ ಅದು ಇದು ಮಾಡ್ಬೇಕಾದ್ರೆ ನಾರ್ಮಲ್ ರಿಂಗ್ ರೋಡ್ STR ಇದೆ ಅಲ್ವಾ, ಅದೆಲ್ಲ ಥಾರ್ ರೋಡ್ ಮಾಡಿದ್ದಾರೆ. ಸೊ ಇದು ಮಾಲೂರು ಕನೆಕ್ಟ್ ಆಗೋ ರಿಂಗ್ ರೋಡ್ ಬಂದು ನಿಮ್ಗೆ ಕಂಪ್ಲೀಟ್ ಆಗಿ CC ರೋಡ್ ಮಾಡಿದ್ದಾರೆ. ಅದು ಆಡೆಡ್ ಅಡ್ವಾಂಟೇಜ್. ಡೆಫಿನೆಟ್ಲಿ ಹೌದು ಕರೆಕ್ಟ್. ಸೊ ದೀಸ್ ಆರ್ ಆಲ್ ದ ಕನೆಕ್ಟಿವಿಟಿ. ಸೊ ನೀವ್ ಹೇಳೋ ಪ್ರಕಾರ ಯಾವ ಕಡೆಯಿಂದ ಬಂದ್ರು ಕೂಡ ಮಾಲೂರ್ಗೆ ರೀಚ್ ಆಗ್ಬೋದು. ಮೇನ್ ಹೈವೇಸ್ ಏನಿದೆ NH75 ಅಲ್ಲೇ ಬರುತ್ತೆ. ಸೊ ಮಾಲೂರ್ಗೆ ಆರಾಮಾಗಿ ರೀಚ್ ಆಗ್ಬೋದು. ಏನೋ ಚಿಕ್ಕ ಪುಟ್ಟ ರೋಡ್ ಇದೆ, ಹೋಗೋದಕ್ಕೆ ಲೇಟ್ ಆಗುತ್ತೆ, ಹಂಗೇನು ಇಲ್ಲ. ನಿಮ್ಗೆ ಹೈವೇ ಫೀಲೇ ಕೊಡುತ್ತೆ. ಹೈವೇ ಫೀಲೇ ಇರುತ್ತೆ. ಅಂಡ್ ಅಷ್ಟೇ ಅಲ್ಲದೆ ಮಾಲೂರಲ್ಲೂ ಕೂಡ ಒಂದು ರಿಂಗ್ ರೋಡ್ ಬರ್ತಾ ಇದೆ ಇವಾಗ. ಕರೆಕ್ಟ್? ಅದು ಬಂದಿದೆ ಸರ್, ಆಲ್ರೆಡಿ ಬಂದ್ಬಿಟ್ಟಿದೆ. ಕನ್ಸ್ಟ್ರಕ್ಷನ್ ನೋಡಿ ಇಲ್ಲಿ ನೋಡಿ ವೀಕ್ಷಕರಿಗೆ, ಬನ್ನಿ ತೋರಿಸ್ತೀನಿ. ನೋಡಿ ಒಂದು ರಿಂಗ್ ರೋಡ್ ಇದೆ ಮಾಲೂರು ಸುತ್ತಲೂ ಕೂಡ. ಆ ರಿಂಗ್ ರೋಡ್ ಪಕ್ಕದಲ್ಲೇ ನೋಡಿ ಇಲ್ಲಿ
ಸ್ನೈಕಾನ್ ಯುನೈಟೆಡ್ ಸೆರೆನಿಟಿ. ಸೊ ಆ ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿರೋ ಒಂದು ಟೌನ್ಶಿಪ್ ಅಂತಾನೆ ಕರೀಬಹುದು. 100% ಯಾರು ಬೇಕಾದ್ರೂ ಬಂದು ಚೆಕ್ ಮಾಡ್ಕೋಬಹುದು. 80 feet ರೋಡ್ಗೆ ಅಟ್ಯಾಚ್ಡ್ ಆಗಿರೋ ಪ್ರಾಜೆಕ್ಟ್ ಸ್ನೈಕಾನ್ ಯುನೈಟೆಡ್ ಸೆರೆನಿಟಿ. ಅಲ್ಲೇ ನೋಡಿ ತೋರಿಸಿ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲಿ 80 feet ನಿಮ್ಗೆ ರಿಂಗ್ ರೋಡ್ ಇದೆ. ಮಾಲೂರ್ ರಿಂಗ್ ರೋಡ್ ಇದು, ನೆನ್ಪಿಟ್ಕೊಳ್ಳಿ. ಇವಾಗ ಏನಾಗ್ತದೆ ಅಂದ್ರೆ ಪ್ರತಿ ಊರಿಗೂ ಒಂದೊಂದು ರಿಂಗ್ ರೋಡ್ ಬರ್ತಾ ಇದೆ. ಸೊ ಮಾಲೂರ್ ರಿಂಗ್ ರೋಡ್ 80 feet ರಿಂಗ್ ರೋಡ್ಗೆ ಅಟ್ಯಾಚ್ ಆಗಿರುವಂತ ಒಂದು ಟೌನ್ಶಿಪ್ ಅಂತಾನೂ ಕೂಡ ಕರಿಬಹುದು. ಇವ್ರ ಕನೆಕ್ಟಿವಿಟಿನೂ ಕೂಡ ಹೇಳಿದ್ರು ತುಂಬಾ ಚೆನ್ನಾಗಿದೆ. ಅಂಡ್ ಇಲ್ಲಿಂದ ಚೆನ್ನೈ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಅದು ಕೂಡ ತುಂಬಾ ಹತ್ತಿರದಲ್ಲೇ ಇದೆ. 3 ಕಿಲೋಮೀಟರ್ ಅಷ್ಟೇನಾ? 3.5, ಜಸ್ಟ್ 3.5 ಕಿಲೋಮೀಟರ್ ಅಲ್ಲಿ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಅದು ಕೂಡ ಇಲ್ಲೇ ಇದೆ. ಅಂಡ್ ಆ ಎಕ್ಸ್ಪ್ರೆಸ್ ಹೈವೇ ಅಲ್ಲಿ ನೀವು 3 hours ಅಲ್ಲಿ, ಆಲ್ಮೋಸ್ಟ್ 3 to 3.5 hours ಅಲ್ಲಿ ಚೆನ್ನೈ ಹೊರಟೋಗ್ಬಿಡ್ಬೋದು. ಸೊ ಆಲ್ಮೋಸ್ಟ್ ಎಲ್ಲ ರೆಡಿ ಆಗ್ತಾ ಇದೆ. ಸೊ ಸ್ವಲ್ಪ ಇನ್ನೊಂಚೂರು ಕೆಲಸ ಬಾಕಿ ಇದೆ, ಅದಷ್ಟು ಮುಗೀತು ಅಂತಂದ್ರೆ ಚೆನ್ನೈ, ಆ ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್ ಹೈವೇ ಕೂಡ ನಿಮಗೆ ತುಂಬಾ ಸರಾಗವಾಗಿ ಸಿಗ್ಬಿಡುತ್ತೆ. ಈಸಿಯಾಗಿ ಚೆನ್ನೈಗೂ ಕೂಡ ರೀಚ್ ಔಟ್ ಆಗ್ಬಿಡಬಹುದು. ಮೇಡಮ್, ಸುತ್ತಮುತ್ತಲು ಡೆವಲಪ್ಮೆಂಟ್ ಬಗ್ಗೆ ಹೇಳಿ. ಅಂದ್ರೆ ಏನೇನು ಇಂಡಸ್ಟ್ರೀಸ್ ಇದೆ, ಸ್ಕೂಲು ಕಾಲೇಜಸ್ಗಳು ಯಾವ್ದಿದೆ, ಅದನ್ನ ಸ್ವಲ್ಪ ಇನ್ಫಾರ್ಮೇಶನ್ ಕೊಡಿ ಮೇಡಮ್. ಸರ್, ಸುತ್ತಮುತ್ತ ಇಂಡಸ್ಟ್ರೀಸ್ ಅಂದ್ರೆ ಮಾಲೂರ್ ಬಂದು KIADBಗೆ ಒಂದು ಬಿಗ್ ಹಬ್ ಅಂತ ಹೇಳ್ಬೋದು. ಹೋಮ್ ಟೌನ್ ತರ 250+ ಇಂಡಸ್ಟ್ರೀಸ್ ಇದೆ ಸರ್ ಮಾಲೂರಲ್ಲಿ. 250+ ಇಂಡಸ್ಟ್ರೀಸ್, 10,000+ ಎಂಪ್ಲಾಯೀಸ್, 500+ CR ರೆವಿನ್ಯೂ ಜನರೇಟ್ ಆಗುತ್ತೆ ಸರ್ ಎವ್ರಿ ಇಯರ್. ಸೊ ಅಂತ ದೊಡ್ಡ ಜಂಕ್ಷನ್ ಇದು. ಹೌದು, ಅಂತ ದೊಡ್ಡ ಹಬ್ಬು ಸರ್ ಮಾಲೂರ್ ಅಂತಂದ್ರೆ. ಇವಾಗ ನಾವು ಮಾಲೂರ್ ಅನ್ನೋದು ಎಷ್ಟು ದೊಡ್ಡ ದೊಡ್ಡ ಬಿಲ್ಡರ್ಸ್ ಏನಾಗಿದೆ, ಆಮೇಲೆ ಕಾನ್ಕಾರ್ಡ್, ಈಕ್ವಿಟಿ, ದೊಡ್ಡ ಬಿಲ್ಡರ್ಸ್ ಎಲ್ಲ ಇವಾಗ ಪ್ಲಾನ್ ಮಾಡ್ತಿರೋದು. ಆಲ್ರೆಡಿ ಪ್ಲಾನ್ಡ್ ಮತ್ತೆ ದೊಡ್ಡ ರೆಸಿಡೆನ್ಶಿಯಲ್ ಲೇಔಟ್ಸ್ ತಂದ್ಬಿಟ್ಟಿದ್ದಾರೆ ಆಲ್ರೆಡಿ ಮಾಲೂರಲ್ಲಿ. ನಾವೇ ಸ್ವಲ್ಪ ಲೇಟ್ ಅನ್ಕೊಳ್ಳಿ, ಲೇಟ್ ಆಗಿ ಬಂದ್ರು. ಲೇಟೆಸ್ಟ್ ಆಗಿ ಒಂದು ಒಳ್ಳೆ ಟೌನ್ಶಿಪ್ ನ ತಗೊಂಡ್ ಬಂದಿದೀವಿ. ಖಂಡಿತ ಅಫೋರ್ಡೆಬಲ್ ಇದು, ಯಾರೇ ಕ್ಲೈಂಟ್ ಆರಾಮಾಗಿ ಅಫೋರ್ಡ್ ಮಾಡುವಂತ ಪ್ರೈಸ್. ಬಂದ್ರೆ ಆಶ್ಚರ್ಯ ಆಗುತ್ತೆ ನಿಜವಾಗ್ಲೂ. ಇಂಥ ಏರಿಯಾದಲ್ಲಿ, ಇಂಥ ಪ್ರೈಸ್ ಅಲ್ಲಿ, ಇಂಥ ದೊಡ್ಡ ಲೊಕೇಶನ್ ಅಲ್ಲಿ ಇಷ್ಟು ಎಮ್ಯುನಿಟೀಸ್ ಕೊಟ್ಟು ಇಂಥ ಒಳ್ಳೆ ಲೇಔಟ್ ಕೊಡ್ತಿದ್ದಾರೆ ಅಂದ್ರೆ ಕಣ್ಣು ಮುಚ್ಕೊಂಡು ತಗೋಬಹುದು ಸರ್, ಏನು ಟೆನ್ಷನ್ ಇಲ್ಲ. ಸೂಪರ್ ಆಗಿ ಹೇಳಿದ್ರು. ನಾವು ಮುಂಚೆನೆ ಹೇಳ್ದಂಗೆ, ಸೊ ನಮ್ಮ KR ಪುರಂ, ಹೊಸಕೋಟೆ, ವೈಟ್ ಫೀಲ್ಡ್, ಸರ್ಜಾಪುರ, ಮಾಲೂರು ಎಲ್ಲದಕ್ಕೆ ಹತ್ರ ಆಗಿರೋದ್ರಿಂದ ಡೆಫಿನೆಟ್ಲಿ ಇಲ್ಲಿ ಡೆವಲಪ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಿದೆ. ಮೇಡಮ್ ಹೇಳ್ದಂಗೆ ಎಷ್ಟೊಂದು ಇಂಡಸ್ಟ್ರೀಸ್ಗಳಿದೆ ಇಲ್ಲಿ, ಅದು ಕೂಡ ಒಂದು ಆಡೆಡ್ ಬೆನಿಫಿಟ್ ಅಂತಾನೆ ಕೂಡ ಕರಿಬಹುದು. ಅಂಡ್ ಸ್ಕೂಲು, ಕಾಲೇಜ್, ಹಾಸ್ಪಿಟಲ್ ಅಂತ ಬಂದ್ರೆ ಡೆಫಿನೆಟ್ಲಿ ಅವುಗಳು ಕೂಡ ಹತ್ರದಲ್ಲೇ ಇದೆ. ಸುತ್ತಮುತ್ತಲು ಸ್ಕೂಲು, ಕಾಲೇಜಸ್ 3, 4, 5, 6 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ನಿಮ್ಗೆ ಕಾಲೇಜಸ್, ಸ್ಕೂಲ್ಸ್, ಹಾಸ್ಪಿಟಲ್ಸ್ ಎಲ್ಲ ಇದೆ. ಬೇಕಾದ್ರೆ ನಾನು ಇದ್ರಲ್ಲೇ ಲಿಸ್ಟ್ 2-3 ಲಿಸ್ಟ್ ಹೇಳ್ಬಿಡಿ ನಮ್ಗೆ ಯಾವ್ದಾವ್ದಿದೆ ಅಂತ ಹೇಳ್ಬಿಟ್ಟು. ಸರ್, ಸ್ಕೂಲ್ಸ್ ಬಂದು JSS ಪಬ್ಲಿಕ್ ಸ್ಕೂಲು, JSS PU ಕಾಲೇಜು, ಸ್ಕೂಲು ಪ್ಲಸ್ ಕಾಲೇಜ್ ಅದು, BGS ಸ್ಕೂಲ್ ಅಂಡ್ ಕಾಲೇಜ್, ಗ್ರೀನ್ ಸಿಟಿ ಇಂಟರ್ನ್ಯಾಷನಲ್ ಸ್ಕೂಲು, ಯೂನಿಕ್ ಇಂಟರ್ನ್ಯಾಷನಲ್ ಸ್ಕೂಲು, KEL ಸೊಸೈಟಿ ಸ್ಕೂಲು, ಕ್ರೈಸ್ಟ್ ಕಾಲೇಜು, ಸಮೃದ್ಧಿ ಕಾಲೇಜು, ಜ್ಞಾನಜ್ಯೋತಿ PU ಕಾಲೇಜು. ಇಷ್ಟು ಕಾಲೇಜಸ್ ನಿಮ್ಗೆ 3, 4, 5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಅಲ್ಲೇ ಇದೆ. ಎಲ್ಲ ಬಂದ್ಬಿಡ್ತು ಇದ್ರಲ್ಲಿ. ಇಷ್ಟು ದೊಡ್ಡ ಹಬ್ಬು, ಇಷ್ಟು ಇಂಡಸ್ಟ್ರೀಸ್ ಇರೋ ಕಡೆ ಸ್ಕೂಲು, ಕಾಲೇಜಸ್ ಅದು ಫಸ್ಟೇ ಬಂದ್ಬಿಟ್ಟಿರುತ್ತೆ ಅಲ್ವಾ. ಇನ್ನೊಂದು ನಾನು ಹಾಸ್ಪಿಟಲ್ ಹೇಳ್ಬಿಡ್ತೀನಿ ನೋಡಿ. ರತ್ನ ಹಾಸ್ಪಿಟಲ್, ಅಂಜನಿ ಹಾಸ್ಪಿಟಲ್, ಸಂಜನಾ ಹಾಸ್ಪಿಟಲ್ ಅಂಡ್ ಸೆಂಟ್ ಮೇರಿ ಹಾಸ್ಪಿಟಲ್, ಇವೆಲ್ಲವೂ ಕೂಡ ಇಲ್ಲಿ ತುಂಬಾ ಹತ್ರದಲ್ಲಿ ಎಲ್ಲ 5 ಕಿಲೋಮೀಟರ್ ಒಳಗಡೆ ಏನಿಲ್ಲ ಕೂಡ ದೊಡ್ಡದಾಗಿರುವಂತ 5 ಹಾಸ್ಪಿಟಲ್ಸ್ ಗಳಿದೆ ವೀಕ್ಷಕರೇ. KR ಪುರಂ, ಹೊಸಕೋಟೆ, STR ರೋಡ್, ಹೊಸಕೋಟೆ ಮಾಲೂರು ಹೈವೇ, ಬೆಂಗಳೂರು ಚೆನ್ನೈ ಎಕ್ಸ್ಪ್ರೆಸ್, ಹೋಪಾಮ ಸಿಗ್ನಲ್ ಅಷ್ಟೇ ಅಲ್ಲದೆ ನಿಮಗೆ ITC ಫ್ಯಾಕ್ಟ್ರಿ, ಮಾಲೂರು ಇಂಡಸ್ಟ್ರಿಯಲ್ ಏರಿಯಾ, ನರಸಾಪುರ ಇಂಡಸ್ಟ್ರಿಯಲ್ ಏರಿಯಾ, ಮಾಲೂರು ಕೋರ್ಟ್ ಅಂಡ್ ಅಷ್ಟೇ ಅಲ್ಲದೆ ಮಾಲೂರು ಔಟರ್ ರಿಂಗ್ ರೋಡ್, ಇವೆಲ್ಲವೂ ಕೂಡ ಇಲ್ಲೇ ನಿಮಗೆ 15 ಕಿಲೋಮೀಟರ್ ಒಳಗಡೆ ನಿಮಗೆ ಒಂದು ಸರ್ಕಲ್ ಅಲ್ಲೇ ಪ್ರತಿಯೊಂದು ಕೂಡ ಏನೇನು ಹೇಳ್ಕೊಂಡ್ ಬಂದೆ ಇವೆಲ್ಲವೂ ಕೂಡ ಇಲ್ಲೇ ಅವೈಲೇಬಲ್ ಇರುವಂತದ್ದು. ಸೊ ಕನೆಕ್ಟಿವಿಟಿ ಅಂತೂ ಸೂಪರ್, ನಿಜವಾಗ್ಲೂ ಕೂಡ ತುಂಬಾ ಇಂಪ್ರೆಸ್ ಆಗ್ಬಿಟ್ಟೆ ಮೇಡಮ್. ಯಾಕಂದ್ರೆ ಈ ರೇಟ್ ಖುಷಿ ಆಗುತ್ತೆ. ಯಾಕಂದ್ರೆ ಈ ನೀವು ಕೊಡ್ತಾ ಇರೋ ಪ್ರೈಸ್ಗೆ ಈ ಲೊಕ್ಯಾಲಿಟಿ ಇದೆಯಲ್ಲ, ಡೆಫಿನೆಟ್ಲಿ ಒಂದು ಒಳ್ಳೆ ಲೊಕಾಲಿಟಿನ ಚೂಸ್ ಮಾಡ್ಕೊಂಡಿದ್ರೆ. ಬೇರೆಯವರಾದ್ರೆ ಏನೋ ಪ್ರೈಸ್ ಜಾಸ್ತಿ ಮಾಡಿರೋರು. 100% ಇದಿಷ್ಟು ಆಯ್ತು ಹೊರಗಡೆ ಮಾತು. ಸೊ ಇವಾಗ ಒಳಗಡೆ ಬರಬೇಕು. ಸೊ ಈ ಟೌನ್ಶಿಪ್ ಎಷ್ಟು ದೊಡ್ಡದಾಗಿದೆ, ಏನೇನು ಅಮ್ಯುನಿಟೀಸ್ ಕೊಡ್ತಾ ಇದ್ರಾ, ಎಷ್ಟು ಡೆವಲಪ್ಮೆಂಟ್ ನಡೀತಾ ಇದೆ, ಇದ್ರ ಬಗ್ಗೆ ಯಾರು ಇನ್ಫಾರ್ಮೇಶನ್ ಕೊಡ್ತಾರೆ ಮೇಡಮ್? ಇವಾಗ ನಾನು ಕೊಡ್ತೀನಿ, ಇಲ್ಲ ಜನಾರ್ದನ್ ಅವರು ಕೊಡ್ತಾರೆ. ಜನಾರ್ದನ್ ಅವರು ಇದ್ದಾರೆ. ಸೊ ಅವ್ರು ಯಾರು ಜನಾರ್ದನ್ ಅವರು? ಸೈಟ್ ಇನ್ಚಾರ್ಜ್. ಸೊ ಜನಾರ್ದನ್ ಅವ್ರನ್ನ ಕರೆಯೋಣ ಮೇಡಮ್, ಬನ್ನಿ ಜನಾರ್ದನ್ ಅವ್ರನ್ನ ಕರೆಯೋಣ. ಸೊ ಲೇಔಟ್ ಬಗ್ಗೆ, ಈ ಟೌನ್ಶಿಪ್ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋಣ ವೀಕ್ಷಕರೇ. ಸೊ ವೀಕ್ಷಕರೇ, ಇವಾಗ ಲೇಔಟ್ ಬಗ್ಗೆ ಮಾತಾಡೋದಕ್ಕೆ ಜನಾರ್ದನ್ ಸರ್ ನಮ್ ಜೊತೆ ಇದ್ದಾರೆ. ವೆಲ್ಕಮ್ ಮಾಡೋಣ ಸರ್. ಸರ್ ನಮಸ್ಕಾರ. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ಒಂದು ಒಳ್ಳೆ ಟೌನ್ಶಿಪ್ ತಗೋ ಬಂದಿದ್ದೀರಾ ಮಾಲೂರಲ್ಲಿ. ನಿಜವಾಗ್ಲೂ ಕೂಡ ಮೇಡಮ್ ಕನೆಕ್ಟಿವಿಟಿ ಬಗ್ಗೆ ಎಲ್ಲ ಹೇಳಿದ್ರು, ಒಳ್ಳೆ ಕನೆಕ್ಟಿವಿಟಿ ಇದೆ ರೀ. ನೀವು ಈ ಪ್ರೈಸ್ ಹೆಂಗ್ ಕೊಡ್ತಿದ್ರೆ ಅನ್ನೋದೇ ನನಗೆ ಆಶ್ಚರ್ಯ. ಆದ್ರೂ ಕೂಡ ಈ ಟೌನ್ಶಿಪ್ ಬಗ್ಗೆ ಮಾತಾಡೋಣ ಸರ್. ಇವಾಗ ಟೋಟಲ್ ಎಷ್ಟು ಎಕರೆಲಿ ಮಾಡಿರುವಂತ ಟೌನ್ಶಿಪ್ ಸರ್? ಸರ್, ಇದು ಸ್ನೈಕಾನ್ ಯುನೈಟೆಡ್ ಸೆರೆನಿಟಿ 31 acres ಅಲ್ಲಿ ಮಾಡ್ತಾ ಇರುವಂತ 342 ಗೇಟೆಡ್ ಪ್ಲಾಟ್ಸ್ ಇರುವಂತ ಒಂದು ಕಮ್ಯುನಿಟಿ ಅಂತ ಕರಿಬಹುದು. ಹೌದು, ಸೂಪರ್ ಆಗಿ ಹೇಳಿದ್ರೆ. ಯಾಕಂತಂದ್ರೆ ನೋಡ್ರಿ, 342 ಸೈಟ್ಸ್ ಗಳು
ಅಂಡ್ ಮೇಡಮ್ ಹೇಳ್ತಾ ಇದ್ರು ಅದ್ರಲ್ಲೂ ಇನ್ನೂ ಆಡ್ ಆಗುತ್ತೆ ಅಂತ ಹೇಳ್ತಾ ಇದ್ರು. ಹೌದು, ಇನ್ನು 90 ಪ್ಲಾಟ್ಸ್ ಇನ್ನ ಇದಕ್ಕೆ ಆಡ್ ಆನ್ ಆಗ್ತಾ ಹೋಗುತ್ತೆ. 90 ಪ್ಲೇಟ್ಸ್ ಆಡ್ ಆಗುತ್ತೆ ಅವಾಗ. ಸೊ ಆಲ್ಮೋಸ್ಟ್ ನಿಮಗೆ 400 ಪ್ಲಸ್ ಬರುತ್ತೆ. ಸೊ ನನ್ನ ಪ್ರಕಾರ ಈಗ ಸುತ್ತಮುತ್ತಲು ಇರುವಂತದ್ರಲ್ಲಿ ಒನ್ ಆಫ್ ದ ಬಿಗ್ಗೆಸ್ಟ್ ಕಮ್ಯುನಿಟಿ ಆಗುತ್ತೆ ಇಲ್ಲಿ. 100% ಕರೆಕ್ಟಾ ಸರ್ ಇದು? ಸರ್ ಇವಾಗ ನೆಕ್ಸ್ಟ್ ಬರ್ತಾ ಇರುವಂತದ್ದು ಇಲ್ಲಿ ಸಿಗ್ತಾ ಇರುವಂತಹ ಸೈಟ್ ಡೈಮೆನ್ಷನ್ಸ್ ಏನು, ಫೇಸಿಂಗ್ಸ್ ಏನು, ಯಾವ ಡೈಮೆನ್ಷನ್, ಯಾವ ಆಲ್ ಫೇಸಿಂಗ್ಸ್ ಸಿಗತ್ತೆ. ಹ್ಮ್ ಇಲ್ಲಿ 30-40 ಇದೆ, 30-50 ಇದೆ, 40-60 ಇದೆ, ಆಡ್ ಸೈಟ್ಸ್ ಇದೆ. ಆಲ್ ಟುಗೆದರ್ ಎಲ್ಲಾ ಡೈಮೆನ್ಷನ್ಸ್ ಅಲ್ಲೂ ಸೈಟ್ಸ್ ಇದೆ. ಎಲ್ಲಾ ಡೈಮೆನ್ಷನ್ಸ್ ಇದೆ. ಎಲ್ಲಾ ಎಲ್ಲಾ ಡೈಮೆನ್ಷನ್, ಎಲ್ಲಾ ಫೇಸಿಂಗು. ಕಾರ್ನರ್ ಬೇಕಾ ನಿಮ್ಗೆ? ಕಾರ್ನರ್ಸ್ ಅವೈಲೇಬಲ್ ಇದೆಯಾ? ನಾರ್ತ್ ಈಸ್ಟ್ ಕಾರ್ನರ್ ಇದೆ, ಸೌತ್ ವೆಸ್ಟ್ ಕಾರ್ನರ್ಸ್ ಇದೆ, ಹಾ. ಬೇಜಾನ್ ಇದೆ. ಕಾರ್ನರ್ಗಳ ರಾಶಿನೇ ಇದೆ ಅಲ್ವಾ? 100% ಸೊ ಬಟ್ ಯಾರು ಫಸ್ಟ್ ಬುಕ್ ಮಾಡ್ಕೊಂತಾರೆ ಅವರಿಗೆ ಮಾತ್ರ ಕಾರ್ನರ್ ಅವೈಲೇಬಲ್ ಇರುವಂತದ್ದು. ನೀವು ನನ್ನ ವಿಡಿಯೋ ನೋಡಿ 2 ತಿಂಗಳು ಬಿಟ್ಟು ಕಾಲ್ ಮಾಡಿದ್ರೆ ಯಾವ ಕಾರ್ನರು ಇಲ್ಲಿ ಉಳ್ಕೊಂಡಿರೋದಿಲ್ಲ ವೀಕ್ಷಕರೇ. ಸೊ ಇಮಿಡಿಯೇಟ್ ರೆಸ್ಪಾನ್ಸ್ ಮಾಡಿ. ಡೆಫಿನೆಟ್ಲಿ ಪ್ರೈಸಿಂಗ್ ಚೆನ್ನಾಗಿದೆ, ಅದರಲ್ಲೂ ಡಿಸ್ಕೌಂಟ್ ಇದೆ. ಲಾಸ್ಟಲ್ಲಿ ಹೇಳ್ತೀನಿ ನಾನು ನಿಮಗೆ. ಸರ್ ನೆಕ್ಸ್ಟ್ ಬರ್ತಾರಂಥದ್ದು ಬೇಸಿಕ್ ಕಮ್ಯುನಿಟೀಸ್, ಅಂದ್ರೆ ಒಂದು ಲೇಔಟ್ಗೆ ಇರಬೇಕಾದಂಥದ್ದು ಎಲ್ಲ ಇರುವಂಥದ್ದು. ಏನೇನಿದೆ ಸರ್ ಇಲ್ಲಿ? ಮೇನ್ ನಮಗೆ ಗೇಟಿಂದನೇ ಸ್ಟಾರ್ಟ್ ಮಾಡಿ. ಸರ್ ಆರ್ಚ್ ಇದೆ. ಆರ್ಚ್ ಆದ್ಮೇಲಿಂದ ನೀವು ಎಂಟ್ರಿ ತಗೊಂಡ್ರೆ ಒಂದು 40 ಫೀಟ್ ರೋಡ್ ಇದೆ. 40 ಫೀಟ್ ರೋಡ್, ಒಳಗಡೆ ರೋಡ್ 30 ಫೀಟ್. ಸೊ ಒಳಗಡೆ ನಿಮಗೆ CC ರೋಡು 30 ಫೀಟ್ ಬರ್ತಾ ಇದೆ. ಅಂಡ್ ಎಲ್ಲಾ ಕಡೆ ವರ್ಕ್ ಕೂಡ ನಡೀತಾ ಇದೆ, ಇನ್ನು ಆಗ್ತಾ ಇದಾರೆ ಎಲ್ಲಾ ಕಡೆ. CC ಅಪ್ರೋಚ್ ರೋಡ್ 40 ಫೀಟ್. ಹೌದು. ಓಕೆ. ಮತ್ತೆ ಎವ್ರಿ ಪ್ಲಾಟ್ಗೂ ವಾಟರ್ ಕನೆಕ್ಷನ್ ಇದೆ ಇಂಡಿವಿಜುವಲ್. ಬನ್ನಿ ಪ್ಲಾಟ್ ಹತ್ರನೇ ಹೋಗ್ಬಿಡೋಣ ಅಲ್ವಾ? ನೋಡಿ ವಾಟರ್ ಕನೆಕ್ಷನ್. ಬನ್ನಿ ಒಳಗಡೆ ಹೋಗೋಣ. ಸೊ ಇದು ವಾಟರ್ ಕನೆಕ್ಷನ್ ಸರ್? ವಾಟರ್ ಕನೆಕ್ಷನ್. ಮತ್ತೆ ಸೀವೇಜ್ಗೂ ಇದೆ, ಮತ್ತೆ ಎಲೆಕ್ಟ್ರಿಕಲ್ ಸಪ್ಲೈ ಇದೆ, ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ. ವಾಟರ್ಗೆ ಏನು ವ್ಯವಸ್ಥೆ ಮಾಡ್ತಾ ಇದ್ದೀರಾ ಸರ್? ನಾವು ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ಕನ್ಸ್ಟ್ರಕ್ಷನ್ ತೋರಿಸಿ ಅಲ್ಲಿ. ಅದನ್ನೇ ಅದು ಓವರ್ ಹೆಡ್ ಟ್ಯಾಂಕ್. 3 ಬೋರ್ಗಳಿದೆ. 3 ಬೋರ್ ಇದೆಯಾ? ಹೌದು. ಸೊ ವಾಟರ್ಗೆ ಯಾವ ತರನೂ ನಿಮಗೆ ಪ್ರಾಬ್ಲಮ್ ಅನ್ನೋ ಚಿಂತೆನೇ ಇರಲ್ಲ. ಓವರ್ ಹೆಡ್ ಟ್ಯಾಂಕ್ ಎಷ್ಟು ಕೆಪಾಸಿಟಿ ಸರ್ ಅದು? ಓವರ್ ಹೆಡ್ ಟ್ಯಾಂಕ್ 1.5 ಲ್ಯಾಕ್ ಲೀಟರ್ ವಾಟರ್ ಕೆಪಾಸಿಟಿ. ಪರವಾಗಿಲ್ಲ ಸರ್. ಸೊ ವಾಟರ್ ಸ್ಕ್ಯಾರ್ಸಿಟಿನೇ ಬರಲ್ಲ. ಓಕೆ. ಅಂಡ್ ನೋಡಬಹುದು CC ಡ್ರೈನ್, ಸಿವೇಜ್ ಅಂಡ್ ಅಷ್ಟೇ ಅಲ್ಲದೆ ಪ್ಲಾಂಟೇಶನ್. ನೋಡಿ ಇಲ್ಲಿ ತೋರಿಸಿ, ಗಿಡ. ಇಡೀ ಲೇಔಟ್ ಫುಲ್ ಗಿಡ ಆಗ್ಬಿಟ್ಟಿದ್ರೆ ಸರ್ ನೀವು? ಹೌದು ಸರ್. ಸೊ ಹಸಿರು ಇರಲೇಬೇಕು ಕಂಪ್ಲೀಟ್ ಆಗಿ ಅಲ್ವಾ? ಅಂಡ್ ತೆಂಗಿನ ಮರಗಳು ಕೂಡ ತುಂಬಾನೇ ಇದೆ, ನೀವೆಲ್ಲ ನೋಡ್ಬೋದು. ಬೇಕು ಅಂತಂದ್ರೆ ನಿಮ್ಮ ಮನೇಲಿ ತೆಂಗಿನ ಮರನ್ನು ನೀವು ಹಂಗೆ ರಿಟೈನ್ ಮಾಡ್ಕೋಬಹುದು, ಪಕ್ಕದಲ್ಲಿ ಮನೆ ಕಟ್ಕೊಂಡು. ಡೆಫಿನೆಟ್ಲಿ ತುಂಬಾ ಚೆನ್ನಾಗಿದೆ ಸರ್. ಸೊ ದೀಸ್ ಆರ್ ಆಲ್ ದ ಬೇಸಿಕ್ ಕಮ್ಯುನಿಟೀಸ್. ಹೌದು. ಪವರ್, ವಾಟರ್, ರೋಡ್, ಸೀವೇಜ್, ಡ್ರೈನೇಜ್. ಕರೆಕ್ಟಾ? ಹೌದು. ಇದೆಲ್ಲ ಬೇಸಿಕ್ ಆಯ್ತು. ಸೊ ನೆಕ್ಸ್ಟ್ ಬರ್ತಾ ಇರುವಂತದ್ದು ಸರ್, ನಾವು ಇಷ್ಟಕ್ಕೆ ನಿಲ್ಲಲ್ಲ, ಸ್ವಲ್ಪ ಪ್ರೀಮಿಯಮ್ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಪ್ರೀಮಿಯಂ ಅಮ್ಯುನಿಟೀಸ್ ಏನೇನ್ ಬರ್ತಾ ಇದೆ? ಪ್ರೀಮಿಯಂ ಅಮ್ಯುನಿಟೀಸ್ ನಾವು ಕ್ಲಬ್ ಹೌಸ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದೀವಿ. ದೊಡ್ಡ ಕ್ಲಬ್ ಹೌಸ್, ತುಂಬಾ ದೊಡ್ಡ ಕ್ಲಬ್ ಹೌಸ್ ಕೊಡ್ತಾ ಇದೀವಿ. ಅದೇ ಅಲ್ದಿರ ಸ್ವಿಮ್ಮಿಂಗ್ ಪೂಲ್ ಇದೆ. ಸ್ವಿಮ್ಮಿಂಗ್ ಪೂಲ್? ಎಸ್. ಓಕೆ. ಅದು ಅಲ್ದಿರ ಇನ್ನ ಜಾಗಿಂಗ್ ಟ್ರ್ಯಾಕ್ಸ್ ಪ್ರೊವೈಡ್ ಮಾಡ್ತಾ ಇದೀವಿ. ಓಕೆ. ಸೀನಿಯರ್ ಸಿಟಿಜನ್ಸ್ ಗೆ ಅನುಕೂಲವಾಗಿರುವಂತ ಟ್ರ್ಯಾಕ್ಸ್ ಅನ್ನ, ವಾಕಿಂಗ್ ಸಿಟ್ಟಿಂಗ್ ಏರಿಯಾ ಅವನ್ನ ರೆಡಿ ಮಾಡ್ತಾ ಇದೀವಿ. ಓಕೆ. ಕಿಡ್ಸ್ ಪ್ಲೇ ಏರಿಯಾ ಇದೆ. ಓಕೆ. ಎಲ್ಲದಕ್ಕಿಂತಲೂ 1 ಲ್ಯಾಕ್ ಸ್ಕ್ವೇರ್ ಫೀಟ್ ಇರೋ ಅಂತ ಏರಿಯಾದಲ್ಲಿ ಪಾರ್ಕ್ಸ್ ಇದೆ. ಎಷ್ಟು ಪಾರ್ಕ್ಸ್ ಇದೆ? 19 ಪಾರ್ಕ್ಸ್. 19 ಪಾರ್ಕ್. 19 ಪಾರ್ಕ್ಸ್ ಇದೆ. ಸೊ ಇದು ಒಂದು ಲಂಗ್ ಏರಿಯಾ ಅಂತಾನೆ ಹೇಳ್ಬೋದು. ಒಂದು ಈ ನ್ಯಾಚುರಲ್ಗೆ ಇದೊಂದು ಆಡ್ ಆನ್ ಆಗುತ್ತೆ ಈ ಪಾರ್ಕ್ಸ್. 19 ಪಾರ್ಕ್ಸ್. ಇನ್ನೇನ್ರಿ 19 ಪಾರ್ಕ್ ಇದೆ ಅಂತೆ ಅಂದ್ರೆ ಲೈಕ್ ಇಲ್ಲಿರೋರ್ಗೆ ನಮ್ಮ ರೆಸಾರ್ಟ್ ಗಿಸಾರ್ಟ್ ಹೋಗೋದೇ ಬೇಡ. ಇದೇ ಒಂದು ರೆಸಾರ್ಟ್ ತರ ಇರುತ್ತೆ. ಸುತ್ತಮುತ್ತ ನೋಡಿ ನೀವೇ ಒಂದ್ಸತಿ ಅಲ್ವಾ? ಕಂಪ್ಲೀಟ್ ಆಗಿ ನ್ಯಾಚುರಲ್ ಇದ್ದಾಗಿರತ್ತೆ. ಕರೆಕ್ಟ್. ನೋಡಿ ನೀವು ಕೂಡ ಒಂದು ನ್ಯಾಚುರಲ್ ಜೀವನ ಮಾಡಬೇಕು. ಯಾವ ರೆಸಾರ್ಟ್ಗೂ ಹೋಗೋದು ಬೇಡ. ಕ್ಲಬ್ ಹೌಸು, ಸ್ವಿಮ್ಮಿಂಗ್ ಪೂಲು, ಕಿಡ್ಸ್ ಪ್ಲೇ ಏರಿಯಾ, ಯೋಗ ಪಾರ್ಕು ಅಂಡ್ ಅಷ್ಟೇ ಅಲ್ಲದೆ ನಿಮಗೆ ಕಂಪ್ಲೀಟ್ ಆಗಿ ಸಿಟ್ಟಿಂಗ್ ಏರಿಯಾ 19 ಪಾರ್ಕ್ಗಳು ಬೇಕು ಅಂತಂದ್ರೆ ಡೆಫಿನೆಟ್ಲಿ ನೀವು ಇಲ್ಲಿ ಬರಲೇಬೇಕು. ತುಂಬಾ ಚೆನ್ನಾಗಿರುತ್ತೆ ಅಂತಾನೂ ಕೂಡ ಹೇಳ್ಬೋದು. ಸರ್ ಇವಾಗ ನೆಕ್ಸ್ಟ್ ಕೇಳ್ತಾ ಇರುವಂತದ್ದು ಡೆವಲಪ್ಮೆಂಟ್. ಇದನ್ನ ಡೆವಲಪ್ಮೆಂಟ್ ನಡೀತಾ ಇದೆ, ನಮ್ಮ ಬರಬೇಕು. ಬಟ್ ನನ್ನ ಕ್ವಶನ್ ಅಂತಂದ್ರೆ, ಈಸ್ ದಿಸ್ ರೆಡಿ ಟು ರಿಜಿಸ್ಟ್ರೇಷನ್ ಇದೆಯಾ? ಎಸ್, ಆಫ್ ಕೋರ್ಸ್ ಸರ್, ರೆಡಿ ಟು ರಿಜಿಸ್ಟ್ರೇಷನ್. ಇದು DC ಕನ್ವರ್ಷನ್ ಆಗಿರುವಂತದ್ದು. ಮತ್ತೆ ರೆರಾ ಅಪ್ರೂವ್ಡ್ ಪ್ರಾಜೆಕ್ಟ್. ಈ ಸುತ್ತಮುತ್ತ ರೆರಾ ಅಪ್ರೂವ್ಡ್ ಪ್ರಾಜೆಕ್ಟ್ಸ್ ಯಾವುದು ಇಲ್ಲ. ಕರೆಕ್ಟ್. ಬೆಸ್ಟ್ ಪ್ರೈಸ್ ಅಲ್ಲಿ ರೆರಾ ಅಪ್ರೂವ್ಡ್ ಪ್ರಾಜೆಕ್ಟ್ ಅಂಡ್ ಆಸ್ ವೆಲ್ DC ಕನ್ವರ್ಷನ್ ಮಾಲೂರ್ ಪ್ಲಾನಿಂಗ್ ಅಥಾರಿಟಿ ಇಂದ ಅಪ್ರೂವಲ್ ಆಗಿದೆ. MP ಅಪ್ರೂವಲ್ ಆಗಿದೆ. ಇದು ಪ್ಲಾನಿಂಗ್ ಕಾಪಿ. ಇದು ಓಕೆ. ನೋಡಿ ಇಲ್ಲಿ ಇದು ಪ್ಲಾನಿಂಗ್ ಕಾಪಿ. ಇದು MPA ಇಂದ ಅಪ್ರೂವ್ಡ್ ಆಗಿರೋದು. ಮಾಲೂರ್ ಪ್ಲಾನಿಂಗ್ ಅಥಾರಿಟಿ ಇಂದ ಅಪ್ರೂವ್ ಆಗಿರುವಂತ ಕಾಪಿ. ಸೊ ಅದಾಯ್ತು, ರೇರಾ ರಿಜಿಸ್ಟ್ರೇಷನ್ ಆಯ್ತು. ಇನ್ನೇನ್ ಬೇಕು ಸರ್? ಖಾತಾನೇ ಆಗಾದ್ರೆ ಕಂಪ್ಲೀಟ್ ಖಾತಾ, ಇಂಡಿವಿಜುವಲ್ ಖಾತಾ ಪ್ರೊವೈಡ್ ಮಾಡ್ತಾ ಇದ್ರ. ಅಂಡ್ ದಿಸ್ ಇಸ್ ರೆಡಿ ಟು ಕನ್ಸ್ಟ್ರಕ್ಷನ್ ಕೂಡ ನಾವು ಬಂದು ಉಳ್ಕೋಬಹುದಾ? ಹೌದು, ರೆಡಿ ಟು ಕನ್ಸ್ಟ್ರಕ್ಟ್. ಬಟ್ ಈಗ ನೀವು ಹೇಳಿದ್ರಲ್ಲ ಪ್ರೀಮಿಯಂ ಅಮ್ಯುನಿಟೀಸ್ ಕೂಡ ಕೊಡ್ತೀನಿ ಅಂತ, ಅವೆಲ್ಲ ರೆಡಿ ಆಗತ್ತೆ ಟೈಮ್ ಎಷ್ಟು ತಗೊಳುತ್ತೆ ಸರ್? ನಿಯರ್ಲಿ 6 to 8 ಮಂತ್ಸ್ ಅಲ್ಲಿ ಕಂಪ್ಲೀಟ್ ಆಗುತ್ತೆ. ಎಲ್ಲ ಬಂದ್ಬಿಡುತ್ತೆ ಆಲ್ಮೋಸ್ಟ್. ಆಮೇಲೆ ನಾವು ಯಾವ ರೆಸಾರ್ಟ್ ಹೋಗೋದು ಬೇಡ. ಸದ್ಯಕ್ಕೆ ಇವಾಗ ವರ್ಕ್ಸ್ ನಡೀತಾ ಇದೆ, ಪ್ರೋಗ್ರೆಸ್ ನೀವೇ ನೋಡಬಹುದು. ಕರೆಕ್ಟ್. ಎವ್ರಿಥಿಂಗ್ ಈಸ್ ಗೋಯಿಂಗ್ ಆನ್. ಸೊ 6 to 8 ಮಂತ್ ಅಲ್ಲಿ ನಮಗೆ ಈ ಪ್ರಾಜೆಕ್ಟ್ ಅನ್ನ ಬಿಟ್ಕೊಡ್ತೀರಾ ಹಾಗಾದ್ರೆ? ಎಸ್ ಅಲ್ವಾ? ಸೊ ಡೆಫಿನೆಟ್ಲಿ ವೀಕ್ಷಕರೇ, ತುಂಬಾನೇ ದೊಡ್ಡದಾಗಿರುವಂತ ಒಂದು ಟೌನ್ಶಿಪ್ ಅಂತಾನೆ ಹೇಳ್ಬೋದು. ಸರಿ, ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ರು ಏನೇನ್ ಬೇಸಿಕ್ ಕಮ್ಯುನಿಟೀಸ್ ಬರ್ತಾ ಇದೆ,
ಏನೇನು ನಿಮಗೆ ಪ್ರೀಮಿಯಂ ಅಮ್ಯುನಿಟೀಸ್ ಬರ್ತಾ ಇದೆ ಇನ್ 6 to 8 months ಅಲ್ಲಿ ಡೆಫಿನೆಟ್ಲಿ ಇವೆಲ್ಲವನ್ನ ಹ್ಯಾಂಡ್ ಓವರ್ ಕೂಡ ಮಾಡ್ತಾ ಇದ್ದೀರಾ, ಕರೆಕ್ಟ್? ಹೌದು ಸರ್, ವರ್ಕ್ ಚೆನ್ನಾಗಿ ನಡೀತಾ ಇದೆಯಾ ಫಾಸ್ಟ್ ಆಗಿ? ಸೂಪರ್ ಫಾಸ್ಟ್ ಆಗಿ ನಡೀತಾ ಇದೆ. ಓಕೆ ಸರ್, ಫೈನಲಿ ಸೊ ನೋಡ್ತಾ ಇರೋ ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಸೊ ಇಲ್ಲಿ ಬರಬೇಕು, ಇನ್ವೆಸ್ಟ್ಮೆಂಟ್ ಯಾಕೆ ಮಾಡಬೇಕು ಅಂತ ಏನು ಹೇಳಕ್ಕೆ ಇಷ್ಟಪಡ್ತಾರೆ? ಒಂದು ಪಂಚಿಂಗ್ ಇದು ಕೊಟ್ಬಿಡಿ ನಮಗೆ. ಸರ್ ಆಕ್ಚುಲ್ ಆಗಿ ಈ ಲೊಕ್ಯಾಲಿಟಿನಲ್ಲಿ ಈ ಸುತ್ತಮುತ್ತ 4,000-5,000 per square feet ಇರುವಂತದ್ದು ಕೂಡ ಇದೆ. ಬಟ್ ಹಿಯರ್ ವಿ ಆರ್ ಗಿವಿಂಗ್ 2,890 ಬೆಸ್ಟ್ ಪ್ರೈಸ್ಗೆ ಕೊಡ್ತಾ ಇದ್ದೀವಿ. ಓಕೆ, ಸೊ ಇಷ್ಟೊಂದು ಕಡಿಮೆ ಬೆಲೆಯಲ್ಲಿ ರೆರಾ ಅಪ್ರೂವ್ಡ್ ಪ್ರಾಜೆಕ್ಟ್, ಅದು ಗೇಟೆಡ್ ಕಮ್ಯುನಿಟಿ ತರ ಇರುವಂತ ಈ ಲೇಔಟ್ ಅಲ್ಲಿ ನೀವು ಪ್ಲಾಟ್ ತಗೊಂಡಿಲ್ಲ ಅಂತಂದ್ರೆ ನಭೂತೋ ನ ಭವಿಷ್ಯತಿ, 100% ಇಂಥ ಪ್ರೈಸ್ಗೆ ಇಂಥದ್ದು ಇನ್ನು ಫ್ಯೂಚರ್ ಅಲ್ಲಿ ಸಿಗುತ್ತೆ ಅಂತ ನಾವೇ ಗ್ಯಾರಂಟಿ ಕೊಡಕ್ಕಾಗಲ್ಲ. ಆಫ್ಟರ್ 1 month ಬಂದ್ರೆ ಈ ರೇಟ್ ಇರುತ್ತೆ ಅಂತ ಕೂಡ ನಾನು ಕನ್ಫರ್ಮ್ ಆಗಿ ಹೇಳಕ್ಕಾಗಲ್ಲ. ಚಾನ್ಸೇ ಇಲ್ಲ ಬಿಡಿ. ಕಾಂಪಿಟೇಟಿವ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ದೀವಿ. ಕನ್ನಡ ಕೋರ ಅವ್ರ ಕಡೆಯಿಂದ ಬಂದ್ರೆ 100% ಇವ್ರ ಕಡೆಯಿಂದ ಕಡಿಮೆಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡೋದಕ್ಕೂ ನಾವು ಸಿದ್ಧವಾಗಿದ್ದೀವಿ. ನೆಗೋಷಿಯೇಷನ್ ಇರುತ್ತೆ, 100% ಇರುತ್ತೆ ಅಲ್ವಾ? 100% 2890 ಏನ್ ರೇಟ್ ಹೇಳ್ತಾ ಇದ್ದಾರೆ ಅದೇ ಫೈನಲ್ ಅಲ್ಲ, ಅದರಲ್ಲೂ ಕೂಡ ನಿಮಗೆ ಇನ್ನ ಕಮ್ಮಿ ಆಗೇ ಆಗುತ್ತೆ. ನಮ್ಮ ಸರ್ ಕೂಡ ಹೇಳ್ತಾ ಇದ್ದಾರೆ ಅಂತಾನು ಕೂಡ ಹೇಳ್ಬೋದು. ಸೊ ಇಲ್ಲಿ ಬಂದಾಗ ಕನ್ನಡಕವರ ವೀಕ್ಷಕರು ಅನ್ನೋದನ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಅಂಡ್ ಇವಾಗಿನ ಕಾಲದಲ್ಲಿ ನೀವು ಹೇಳ್ದಂಗೆ 3000 ಕೆಳಗಡೆ ಎಲ್ಲ ಸೈಟ್ ಸಿಗ್ತಾ ಇಲ್ಲ. ಹೌದು, ಅದು ಬೆಂಗಳೂರು ಸುತ್ತಮುತ್ತಲು ಚಾನ್ಸೇ ಇಲ್ಲ. ಅಂಡ್ ಅಂಥದ್ರಲ್ಲಿ ಈ ರೀತಿ ಒಂದು ದೊಡ್ಡ ಟೌನ್ಶಿಪ್ ಅಲ್ಲಿ ತಗೊಂಡ್ಬಂದಿದ್ದಾರೆ ಅಂತಂದ್ರೆ ಒಂದು ಒಳ್ಳೆ ಆಪರ್ಚುನಿಟಿ ಅಂತಾನೂ ಕೂಡ ಹೇಳ್ಬೋದು. ಸೊ ಈ ಆಪರ್ಚುನಿಟಿನ ಬಿಟ್ಕೋಬೇಡಿ. ಸ್ಕ್ರೀನ್ ಮೇಲೆ ನಾವು ಟ್ರಸ್ಟ್ ವರ್ತಿ ಪ್ರಾಪರ್ಟೀಸ್ ಅವರ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಸೊ ತಮ್ಮ ಕಂಪನಿ ಬಗ್ಗೆ ಒಂದೆರಡು ಮಾತು, ಲೈಕ್ ಟ್ರಸ್ಟ್ ವರ್ತಿ ನಿಮ್ಮ ಗ್ರೂಪ್ ಏನಿದೆ, ಸೊ ಎಷ್ಟು ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇದ್ದೀರಾ? ಮುಂಚೆನೂ ನಾವು ವರ್ಕ್ ಮಾಡ್ತಾ ಇದ್ದೀನಿ, 100% ಇದೆಲ್ಲ ನಿಮ್ಗೆ ಗೊತ್ತಿರೋದೇ. ಕೆಲವು ವರ್ಷಗಳಿಂದ ನೀವು ಕೆಲಸ ಮಾಡ್ತಾ ಇದ್ದೀರಾ, ನಮಗೋಸ್ಕರ ವಿಡಿಯೋಗಳು. ಯಾರು ಹೊಸದಾಗಿಂದ ನೋಡ್ತಾ ಇದ್ರೆ ಅವ್ರಿಗೆ 25 years ಇಂದ ಟ್ರಸ್ಟ್ ವರ್ತಿ ಗ್ರೂಪ್ ಅವರು ಇಲ್ಲಿ ಪ್ಲಾಟೆಡ್ ಡೆವಲಪ್ಮೆಂಟ್ ಪ್ರಮೋಷನ್ಸ್ ಮಾಡ್ಕೊಂಡು ಬರ್ತಾನೆ ಇದ್ದೀವಿ. ಈ ಬ್ಯಾಂಗ್ಳೂರಲ್ಲಿ ಸಾಯಿ ಸಮೃದ್ಧ ಅಂತ, ಸಾಯಿ ಸಮೃದ್ಧಿ ಅಂತ, ಸಾಯಿ ಸೂರ್ಯ ಸಿಟಿ ಅಂತ ಅಂದ್ಬಿಟ್ಟು, ಇವಾಗ ಸ್ನೈಕಾನ್ ಯುನೈಟೆಡ್ ಸೆರೆನಿಟಿ ಅಂತ, ಈ ತರ ಹಲವಾರು ಪ್ರಾಜೆಕ್ಟ್ಸ್ ನಾವು ಮಾಡ್ಕೊಳ್ತಾ ಬಂದಿದ್ದೀವಿ. ನಮ್ಮ ಆಫೀಸು ಸದ್ಯಕ್ಕೆ ಹೊಸಕೋಟೆ ಟೋಲ್ ಹತ್ರ ಇದೆ. ಯಾರಾದರೂ ಸರಿನೇ ಈ ಪ್ಲಾಟನ್ನ ವಿಸಿಟ್ ಮಾಡಬೇಕು ಅಂತಂದ್ರೆ ಜಸ್ಟ್ ಆ ಹೊಸಕೋಟೆ ಟೋಲ್ ಹತ್ರಕ್ಕೆ ಬಂದ್ರೆ ಸಾಕು, ವಿ ವಿಲ್ ಟೇಕ್ ಯು ಟು ದ ಸೈಟ್. ನೀವೇ ಕರ್ಕೊಂಡ್ ಬರ್ತೀರಾ? 100% ನಾವೇ ಕರ್ಕೊಂಡು ಬರ್ತೀವಿ, ನಾವೇ ವಿಸಿಟ್ ಮಾಡಿಸ್ತೀವಿ. ಫ್ರೀ ಸೈಟ್ ವಿಸಿಟ್ಸ್ ಹೊಸಕೋಟೆ ಆಫೀಸ್ ಹತ್ರಕ್ಕೆ ಬಂದ್ರೆ ಸಾಕು ಅವ್ರು. ಡೆಫಿನೆಟ್ಲಿ ಸರ್ ಹೇಳಿದ್ರು ನಿಮಗೆ ಆಫೀಸ್ ಹತ್ರ ಬಂದ್ರೆ ಅಲ್ಲಿಂದ ನಿಮಗೆ ಫ್ರೀ ಸೈಟ್ ವಿಸಿಟ್ಸ್ ಇರುತ್ತೆ. ಬಟ್ ನಾನು ನಿಮಗೆ ಇಲ್ಲಿನ ಲೊಕೇಶನ್ ಕೂಡ ಕೊಟ್ಟಿರ್ತೀನಿ. ತುಂಬಾ ಜನರಿಗೆ ಹೇಳ್ತಾರೆ ಆಫೀಸ್ ಲೊಕೇಶನ್ ಕೊಟ್ಬಿಡ್ತೀರಾ, ಲೇಔಟ್ ಲೊಕೇಶನ್ ಕೊಡಲ್ಲ, ನಾವು ಹೋಗಿ ನೋಡ್ಬೇಕು ಅಂತ ಇರ್ತೀರಾ. ಡೆಫಿನೆಟ್ಲಿ ನೀವು ಇವ್ರ ಹತ್ರ ಹೋಗ್ಬೇಡ್ರಿ, ಡೈರೆಕ್ಟ್ ಆಗಿ ಬನ್ನಿ, ತೊಂದರೆ ಇಲ್ಲ, ನಾನೇ ನಿಮಗೆ ಲೊಕೇಶನ್ ಅನ್ನ ಕೊಟ್ಟಿರ್ತೀನಿ. ಅಲ್ಲಿಂದ ಡೈರೆಕ್ಟ್ ಆಗಿ ಬನ್ನಿ, ಸುತ್ತಮುತ್ತಲೆಲ್ಲ ಚೆಕ್ ಮಾಡಿ. ಸರ್ ಹೇಳಿದ್ರು ಈ ರೇಟ್ಗೆ ಇಲ್ಲಿ ಯಾರು ಕೊಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಡೆವಲಪ್ಮೆಂಟ್ ನಿಜವಾಗ್ಲೂ ಇಷ್ಟು ಚೆನ್ನಾಗಿ ನಡೀತಾ ಇದೆಯಾ, ಪ್ರತಿಯೊಂದನ್ನು ತಿಳ್ಕೊಂಡು ವೆರಿಫಿಕೇಶನ್ ಮಾಡಿ ನೀವು ತಗೋಬಹುದು. ಇಲ್ಲ ನಮಗೆ ಬರಕ್ ಆಗಲ್ಲ ಅಂತಂದ್ರೆ ಡೆಫಿನೆಟ್ಲಿ ಸರ್ ಹೇಳ್ದಂಗೆ ಆಫೀಸ್ ಹತ್ರ ಬನ್ನಿ. ಹೊಸ ಆಫೀಸ್ ಓಪನ್ ಮಾಡಿದ್ರೆ ಹೊಸಕೋಟೆ ಟೋಲ್ ಹತ್ರ, ಅಲ್ಲಿಂದನೂ ಕೂಡ ನಿಮಗೆ ಫ್ರೀ ಸೈಟ್ ವಿಸಿಟ್, ಪಿಕಪ್ ಅಂಡ್ ಡ್ರಾಪ್ ಕೂಡ ಅವೈಲೇಬಲ್ ಇರುತ್ತೆ. ಸರ್ ಫೈನಲ್ ಆಗಿ ಬರ್ತಂತೂ ಲೋನ್ ಫೆಸಿಲಿಟಿ, ನಿಮ್ಮಲ್ಲಿ ಲೋನ್ ಫೆಸಿಲಿಟೀಸ್ ಎಲ್ಲ ಅವೈಲೇಬಲ್ ಇದೆಯಾ? ಇದೆ ಸರ್. ಎಷ್ಟು ಪರ್ಸೆಂಟ್ ಲೋನ್ ಮಾಡ್ಕೊಡ್ತೀರಿ ಇಲ್ಲಿ ತಗೊಂಡು? ಆಲ್ಮೋಸ್ಟ್ 75 to 80% ಆಫ್ ಲೋನ್ ಫೆಸಿಲಿಟಿ ನಾವು ಮಾಡ್ಕೊಡ್ತೀವಿ ಸರ್. ಓಕೆ, ಅಂದ್ರೆ ನೀವು ಹೇಳ್ತಾ ಇರೋದು ನಮ್ಮ ಹತ್ರ ಒಂದು 8.5 ಲಕ್ಷ ಇದ್ರೂ ನಾವಿಲ್ಲಿ ಸೈಟ್ ತಗೋಬಹುದು? 100% ಪಕ್ಕಾನ ಇದು? ಪಕ್ಕಾ ಸರ್. ಇನ್ನೇನ್ ಸರ್ ಇಲ್ಲಿ ನೀವು 8.5 ಲಕ್ಷ ಟೌನ್ಶಿಪ್ ಅಲ್ಲಿ ಅಲ್ವಾ? ಸರ್ ಹೇಳಿದಾಗೆ 8.5 ಲಕ್ಷದಲ್ಲಿ ನೀವು ಬಂದ್ರೆ ಅದಕ್ಕೆ ಬೇಕಾಗಿರುವಂತ ಲೋನ್ ಫೆಸಿಲಿಟಿ ನಾವೇ ಮಾಡ್ಕೊಡ್ತೀವಿ. HDFC ಇದೆ, ICICI ಇದೆ, IDBI ಇದೆ, LIC ಹೌಸಿಂಗ್ ಫಿನಾನ್ಸ್ ಇಂದ ಇದೆ. ಸೊ ಹಲವಾರು ಬ್ಯಾಂಕ್ಗಳಿಂದ ನಾವು ಟೈ ಅಪ್ ಆಗಿದ್ದೀವಿ. ಈಗಲ್ಲಾಗೆ ಒಳ್ಳೆ ಪ್ರಾಜೆಕ್ಟ್, ಅದು ಅಲ್ದಿರ ಬ್ಯಾಂಕ್ಗಳು ಎಲ್ಲ ಕೊಡ್ತಾ ಇರೋ ಲೋನ್ ಫೆಸಿಲಿಟಿ ಕೊಡೋ ಅಂತ ಪ್ರಾಜೆಕ್ಟ್ ಆಗಿದೆ ಇದು. ಅದು ಆಫರ್ಡಬಲ್ ಕಾಸ್ಟ್ ಅಲ್ಲಿ 100% ನಾವು ಲೋನ್ ಮಾಡ್ಕೊಡೋ ಬಾಧ್ಯತೆ ನಮ್ದು ಸರ್. ಮಾಡ್ಕೊಡ್ತೀರಲ್ವಾ? ಸೂಪರ್. ಸ್ಕ್ರೀನ್ ಮೇಲೆ ನಾನು ನಿಮಗೆ ಟ್ರಸ್ಟ್ ವರ್ದಿ ಪ್ರಾಪರ್ಟೀಸ್ ಅವರ ನಂಬರ್ ಕೊಟ್ಟಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಆಫೀಸ್ ಟೈಮಿಂಗ್ಸ್ ಏನಿರುತ್ತೆ? ಮಾರ್ನಿಂಗ್ 10 ಇಂದ ಈವ್ನಿಂಗ್ 5:30 6 ವರೆಗೂ ಇರ್ತೀವಿ. ಓಕೆ, ಸಂಡೇಸು ಕೂಡ ಅವೈಲೇಬಲ್ ಇರ್ತೀವಿ ಸರ್. ಯಾಕಂದ್ರೆ ವೀಕ್ಷಕರೆಲ್ಲ ಫ್ರೀ ಇರೋದೇ ಸಂಡೇಸ್. ಆಫ್ ಕೋರ್ಸ್. ವೀಕೆಂಡ್ ಅಲ್ಲಿ ಒಂದು ರೌಂಡ್ ಹಂಗೆ ಸುತ್ತಾಡ್ಕೊಂಡ್ಬಿಟ್ಟು ಒಂದು ಲೇಔಟ್ ನೋಡ್ಕೊಂಡು ಹೋಗ್ಬೇಕು ಅಂತಂದ್ರೆ ಡೆಫಿನೆಟ್ಲಿ ಈ ಕಡೆ ಹೊಸಕೋಟೆ ಕಡೆ ಬನ್ನಿ, ಎಲ್ಲ ನೋಡ್ಕೊಂಡು ಹಂಗೆ ಒಂದು ಹೊಸಕೋಟೆ ಬಿರಿಯಾನಿನೂ ತಿನ್ಕೊಂಡು ಹೋಗ್ಬಿಟ್ಟು ಅಂತ ಹೇಳ್ತೀನಿ. ಸೊ ಸ್ಕ್ರೀನ್ ಮೇಲೆ ನಾನು ನಿಮಗೆ ಟ್ರಸ್ಟ್ ವರ್ದಿ ಪ್ರಾಪರ್ಟೀಸ್ ಅವ್ರ ನಂಬರ್ ಹಾಕಿರ್ತೀನಿ, ಆ ಮೂಲಕ ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಡೆಫಿನೆಟ್ಲಿ ಸರ್, ನಮ್ಮ ಮಾಲೂರು ಸುತ್ತಮುತ್ತಲು ಡೆಫಿನೆಟ್ಲಿ ಈ ಪ್ರೈಸ್ ಅಲ್ಲಿ ಇಷ್ಟೊಂದು ನಮಗೆ ಅಮ್ಯುನಿಟೀಸ್ ಎಲ್ಲ ಕೊಟ್ಬಿಟ್ಟು, ಡೆವಲಪ್ಮೆಂಟ್ ಅನ್ನ ಕೊಟ್ಬಿಟ್ಟು ಈ ಪ್ರೈಸ್ಗೆ ಕೊಡ್ತಾ ಇರೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.